ಹಾಯ್ ನಮಸ್ಕಾರ. ಫೈನಲಿ ಸ್ಪೇನ್ ಫಿಫಾ ವರ್ಲ್ಡ್ ಕಪ್ ಚಾಂಪಿಯನ್ ಆಗಿದೆ. ಬೆಳಗ್ಗಿನ ಜಾವ 3:30 ನಿದ್ದೆ ಬಿಟ್ಟು ಮುಖ ನೀವು ಅಬ್ಸರ್ವ್ ಮಾಡ್ಬೋದು ಈ ಮ್ಯಾಚನ್ನು ನೋಡಿದ್ದು. ಬಟ್ ಇಟ್ ವಾಸ್ ವರ್ತ್. 3:30 ಕಾದರೂ ಕೂಡ ಯಾರು ಗೋಲ್ ಹೊಡಿತಾರೆ, ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಇತ್ತು. ಬಟ್ ಫೈನಲಿ ಸ್ಪೇನ್ ಡಿಡ್ ಇಟ್ ಆಫ್ಟರ್ 16 ಇಯರ್ಸ್. ಸೊ ನನಗೆ ಈ ಮ್ಯಾಚ್ ನೋಡೋಕ್ಕೆ CM ಆಫೀಸ್ ಕಡೆಯಿಂದ ಒಂದು ಸ್ಪೆಷಲ್ ಇನ್ವೈಟ್ ಬಂದಿತ್ತು. ಕೋರ್ಮಂಗ್ಲದ ಇಂಡೋರ್ ಸ್ಟೇಡಿಯಮಲ್ಲಿ ನಾನು ಮ್ಯಾಚ್ ನೋಡೋಕೆ ಹೋಗಿದ್ದೆ. ಈವನ್ಲಿ ಪಾಯ್ಸ್ಡ್ ಆದಂಥ, ಬ್ಯಾಲೆನ್ಸ್ಡ್ ಆದಂಥ ಒಂದು ಕ್ರೌಡಲ್ಲಿತ್ತು. ಸ್ಪೇನ್ ಹಾಗೆ ಅರ್ಜೆಂಟೀನಾ ಫ್ಯಾನ್ಸ್ ಇದ್ದರು. ಈ ಬಗ್ಗೆ ಈ ಇಂಡೋರ್ ಸ್ಟೇಡಿಯಮಲ್ಲಿ ಹೇಗಿತ್ತು ಮ್ಯಾಚ್, ವೈಬ್ ಹೇಗಿತ್ತು, ಅದರ ಬಗ್ಗೆ ಒಂದು ಸ್ಪೆಷಲ್ ವ್ಲಾಗ್ ಮಾಡಿ ನಾನು ಹಾಕ್ತೀನಿ, ಡೀಟೇಲನ್ನು ಹಾಕ್ತೀನಿ. ಸೊ ಅದಕ್ಕೂ ಮುಂಚೆ ಮ್ಯಾಚ್ ವಿಚಾರಕ್ಕೆ ಬರೋಣ. ಸ್ಪೇನ್ ಹಾಗೆ ಅರ್ಜೆಂಟೀನಾ ನಡುವೆ ಒಂದು ದೊಡ್ಡ ಫೈಟ್ಗೆ ಇಡೀ ವಿಶ್ವವೇ ಕಾಯ್ತಾ ಇತ್ತು. ಆದರೆ ಫೈನಲಿ ಸ್ಪೇನ್ ಯುವಕರು ಡಿಡ್ ಇಟ್. ಹಲವಾರು ವಿಚಾರಗಳು ಮಾತಾಡೋದಿದೆ. ಅರ್ಜೆಂಟೀನಾದ ಅಪ್ರೋಚ್, ಹಾಗೆ ಸ್ಪೇನ್ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಹೋಯಿತು. ಒಂದು ಹಂತದಲ್ಲಿ ಫಸ್ಟ್ ಹಾಫ್ ಆಯಿತು, ಯಾವುದೇ ಗೋಲ್ ಇಲ್ಲ. ಸೆಕೆಂಡ್ ಹಾಫ್ ಕೂಡ ಮುಗಿಯುತ್ತೆ, ಹಾಗೆ ಎಕ್ಸ್ಟ್ರಾ ಟೈಮ್ ಏನು ಕೊಡ್ತಾರೆ. ಆಗ 106ನೇ ನಿಮಿಷದಲ್ಲಿ ಒಂದು ಗೋಲ್ ಬರುತ್ತೆ ಫೆರಾನ್ ಟೋರೆಸ್ ಕಡೆಯಿಂದ. ಅಲ್ಲಿಗೆ ಸ್ಪೇನ್ ಅವರಿಗೆ ಜೀವ ಬಂದಾಗುತ್ತೆ. ಬಟ್ ಎಂಟೈರ್ ಮ್ಯಾಚ್ ನಾನೇನು ರೆಗ್ಯುಲರ್ ಹಾರ್ಡ್ ಕೋರ್ ಫುಟ್ಬಾಲ್ ಫಾಲೋವರ್ ಅಲ್ಲ. ಬಟ್ ಅದನ್ನು ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ ನನಗನ್ಸಿದ್ದು ಸ್ಪೇನ್ ಹುಡುಗರು ವೆರ್ ಅಟ್ಯಾಕಿಂಗ್. ಪ್ರತಿ ಬಾರಿ ಕೂಡ ಗೋಲಿಗೆ ಟ್ರೈ ಮಾಡ್ತಾನೆ ಇದ್ರು. ಎಷ್ಟು ಪಾಸ್ಗಳನ್ನು ಕೊಡ್ತಾಯಿದ್ರು, ಬಾಲ್ಗಳನ್ನ ನಾವು ಗಮನಿಸ್ತಾ ಇದ್ವಿ. ಅರ್ಜೆಂಟೀನಾದ ಅಪ್ರೋಚ್ ಹೇಗಿತ್ತು ಅಂತಂದರೆ ತುಂಬ ಡಿಫೆನ್ಸಿವ್ ಆಗಿದ್ದರು. ಎಲ್ಲೊಂದು ಕಡೆ ಗೋಲ್ ಹೊಡೆಯೋದೇ ಅವರ ಒಂದು ಪ್ಲ್ಯಾನಲ್ಲಿ ಇರಲಿಲ್ವಾ ಏನು ಅನ್ನೋದ್ರ ರೀತಿ ಡೌಟ್ ಆಗ್ತಾಯಿತ್ತು. ಅದರಲ್ಲೂ ಮೆಸ್ಸಿ ಅಂತ ಒಬ್ಬ ಲೆಜೆಂಡ್ ಇರಬೇಕಾದ್ರೆ ನಿಮಗೆ ಕಂಪ್ಲೀಟ್ಲಿ ಡಿಫೆನ್ಸಿವ್ ಮೋಡಿಗೆ ಹೋಗಿದ್ರು. ನೀವು ಮ್ಯಾಚ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಆದರೆ ಈ ಕಡೆ ಸ್ಪೇನ್ ಹುಡುಗರು ಪ್ರತಿ ಬಾರಿ ಕೂಡ ಗೋಲ್ ಗಳಿಸಬೇಕು. ಆ ಗೋಲ್ ಸುತ್ತಮುತ್ತನೇ ಇರ್ತಾಯಿದ್ರು. ಪಾಸ್ಗಳ ನಂಬರ್ಲ್ಲೂ ಕೂಡ ನೀವು ಗಮನಿಸ್ಬೋದು. ಆಲ್ಮೋಸ್ಟ್ ಒಬ್ಬರಿಂದೊಬ್ಬರಿಗೆ ಪಾಸ್ ಅಂತ ಹೇಳಿ ಆಲ್ಮೋಸ್ಟ್ 700 ಹೋಗಿತ್ತು ನಂಬರ್ಸ್. ಆದರೆ ಈ ಕಡೆ ಅರ್ಜೆಂಟೀನಾದವ್ರದ್ದು ಬರೀ 300 ಚಿಲ್ಲರೆ ಪಾಸ್, ಅಂದರೆ ಒಬ್ಬರಿಗೆ ಅವ್ರ ಪ್ಲೇಯರ್ಸ್ ನಡುವೆ ಬಾಲ್ ಪಾಸ್ ಆಗಿರೋದು. ಅಷ್ಟು ಡಿಫ್ರೆನ್ಸ್ ಇತ್ತು. ಹಾಗೆ ಎಷ್ಟು ಅವರು ಗೋಲ್ಗೆ ಟ್ರೈ ಮಾಡ್ತಾಯಿದ್ರು. ಅದರಲ್ಲೂ ಕೂಡ ಒಂದು ಹಂತದಲ್ಲಿ 90 ಮಿನಿಟ್ಸ್ ಏನಿತ್ತು, ಅದರಲ್ಲಿ 17-18 ಇವರು ಟ್ರೈ ಮಾಡಿದ್ರು. ಯಾರು? ಸ್ಪೇನ್ ಅವರು. ಆ ಅರ್ಜೆಂಟೀನಾದು 0 ಇತ್ತು ಗೋಲ್ಗೆ ಟ್ರೈ ಮಾಡಿದ್ದು. ನನಗನ್ಸುತ್ತೆ ಕಂಪ್ಲೀಟ್ಲಿ ಒಂಥರ ಡಿಫೆನ್ಸಿವ್ ಮೋಡ್ ಹೋಗಿದ್ದು ಅರ್ಜೆಂಟೀನಾಗೆ ವರ್ಕೌಟ್ ಆಗಲಿಲ್ಲ. ಹಾಗೆ ಅವರ ಗೋಲ್ ಕೀಪರ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅರ್ಜೆಂಟೀನಾಗೆ ಏನು ಸೇವ್ಗಳನ್ನು ಮಾಡಿದ್ರು. ಆಲ್ಮೋಸ್ಟ್ 11 ಸೇವ್ಸ್ ಅರ್ಜೆಂಟೀನಾದ ಎಮಿಲಿಯಾನೋ ಮಾರ್ಟಿನೆಸ್ ಮಾಡಿರೋದು. ಒಂದು ರೆಕಾರ್ಡ್ ಸೇವ್. ಮೇ ಬಿ ಅವರಷ್ಟು ಸೇವ್ ಮಾಡದೆ ಹೋಗಿದ್ರೆ ಜಾಸ್ತಿ ಗೋಲ್ಗಳಿಂದ ಸೋಲ್ತಾಯಿದ್ರು ಅರ್ಜೆಂಟೀನಾ. ಅದು ಒಂದಾಗಿರೋದೇ ಮಿಸ್ ಆಯ್ತೇನೋ. ಅವರು ಅಲ್ಲಿ ಕಂಪ್ಲೀಟಾಗಿ ಬ್ಯಾಲೆನ್ಸ್ ಕಳ್ಕೊಂಡ್ರು. ಆ ಸಂದರ್ಭದಲ್ಲಿ ಒಂದು ನೀಟಾದಂಥ ಪಾಸನ್ನು ಕೊಡ್ತಾರೆ ನಿಕೋ ವಿಲಿಯಮ್ಸ್ ಅವರು. ಆ ಒಂದು ಗೋಲನ್ನು ಫೆರಾನ್ ಟೋರೆಸ್ ಹೊಡಿತಾರೆ. ಅಲ್ಲಿಗೆ ಸ್ಪೇನ್ ಈ ಮ್ಯಾಚ್ ನಮ್ಮ ಕಡೆ ಬಂತು ಅಂತ. ಒನ್ಸ್ ಅವರಿಗೆ ಆ ಗೋಲ್ ಬಂದ ಮೇಲೆ ಮತ್ತೊಂದು ಗೋಲ್ ಟ್ರೈ ಮಾಡ್ತಾರೆ. ಬಟ್ ಆ ಟೈಮಲ್ಲಿ ಫೌಲ್ ಆಗುತ್ತೆ. ಸೊ ಒಂದು ಗೋಲನ್ನು ಕೊಡಲ್ಲ. 2-0 ಆಯಿತು ಅಂತ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ರು. ಆದರೆ ಆ ಗೋಲನ್ನು ಕೊಡಲಿಲ್ಲ. ಬಟ್ ಅದಾದಮೇಲೆ ಕಂಪ್ಲೀಟಾಗಿ ಬಾಲನ್ನು ಇವ್ರ ಹತ್ರನೇ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು. ನನಗನ್ಸುತ್ತೆ ಕೊನೆಯ ಈ 100 ನಿಮಿಷ ಆದಮೇಲೆ, ಈ ಹಾಫ್ ಟೈಮ್ ಅದಾದಮೇಲೆ ಮತ್ತೊಂದು ಸೆಕೆಂಡ್ ಹಾಫ್ ಟೈಮ್ ಆದಮೇಲೆ 10 ನಿಮಿಷ ಕೊಟ್ಟು ಎಕ್ಸ್ಟ್ರಾ ಟೈಮಲ್ಲಿ ಎಲ್ಲೋ ಅರ್ಜೆಂಟೀನಾ ಸ್ವಲ್ಪ ಚಾರ್ಜ್ ಅಪ್ ಆದರು. ಆಗ ಗೋಲ್ ಹೊಡೆಯುವಂಥ ಪ್ರಯತ್ನ ಕೊನೆ ಹಂತದಲ್ಲಿ ಮಾಡಿದ್ರು. ಮೆಸ್ಸಿನ ತುಂಬ ಡಿಪೆಂಡ್ ಆಗಿದ್ದು ಕಾಣಿಸ್ತಾ ಇತ್ತು. ಆದರೆ ಮೆಸ್ಸಿ ಮ್ಯಾಜಿಕ್ ಕೂಡ ನಡೀಲಿಲ್ಲ. ಮೆಸ್ಸಿನೇ ನೀಟಾಗಿ ಕೌಂಟರ್ ಅಟ್ಯಾಕ್ ಮಾಡಿದ್ರು ಈ ಸ್ಪೇನ್ನ ಹುಡುಗರು ಅಂತ ಹೇಳಬೇಕು. ಹಾಗೆ ಈ ಒಂದು ರೆಡ್ ಕಾರ್ಡ್ ಏನು ಬರುತ್ತೆ, ಎನ್ಝೋ ಫರ್ನಾಂಡಿಸ್ ಅವ್ರಿಗೆ ಕೊಟ್ಟಂಥ ಒಂದು ರೆಡ್ ಕಾರ್ಡ್, ಮೇ ಬಿ ಅದು ಸ್ವಲ್ಪ ಹೊಡ್ತಾ ಬಿತ್ತು ಅಂತ ಅನಿಸುತ್ತೆ. ಅಟ್ಯಾಕರ್ ಆಗಿ ಅಲ್ಲಿ ಮೆಸ್ಸಿ ಒಬ್ಬರೇ ಉಳ್ಕೋತಾರೆ. ಎಲ್ಲೊಂದು ಕಡೆ ಎನ್ಝೋ ಫರ್ನಾಂಡಿಸ್ ಇದ್ದಿದ್ದರೆ ಕೊನೆಯ ಸಂದರ್ಭದಲ್ಲಿ ಕೆಲವೊಂದು ಅಸಿಸ್ಟ್ ಮಾಡಿದಾಗ, ಪಾಸ್ಗಳನ್ನು ಕೊಟ್ಟಾಗ ಅಲ್ಲಿ ಗೋಲ್ ಹತ್ರ ಏನಾದರೂ ಎನ್ಝೋ ಫರ್ನಾಂಡಿಸ್ ಇದ್ದಿದ್ದರೆ ಖಂಡಿತ ಗೋಲ್ಗಳಾಗೋದು. ಸೊ ಆ ಥರ ಒಂದು ಚಾನ್ಸಸ್ ಇತ್ತು. ಆ ಒಂದು ದೊಡ್ಡ ಮಿಸ್ಟೇಕನ್ನು, ರೆಡ್ ಕಾರ್ಡನ್ನು ಪಡೆಯೋ ಮೂಲಕ ಅರ್ಜೆಂಟೀನಾ ಮಿಸ್ ದ ಟ್ರಿಕ್ ಅಂತ ಅನಿಸುತ್ತೆ. ಬಟ್ ಓವರಾಲ್ ಈ ಮ್ಯಾಚ್ ಸ್ಪೇನ್ ಡಿಸರ್ವ್ ಟು ವಿನ್ ಅಂತ ಅನಿಸುತ್ತೆ. ಸೊ ಮೆಸ್ಸಿ ಅಂತ ಲೆಜೆಂಡ್ ಮತ್ತೊಂದು ವರ್ಲ್ಡ್ ಕಪ್ ಗೆಲ್ತಾರೆ ಅಂತ ನಿರೀಕ್ಷೆ ಇತ್ತು. ಬಟ್ ಐ ಫೆಲ್ಟ್ ದೇ ವರ್ ಶಾರ್ಟ್ ಆಫ್ ಕಾನ್ಫಿಡೆನ್ಸ್. ಹಾಗೆ ಪ್ಲ್ಯಾನ್ ಬಿ ಅನ್ನೋದಿರಲಿಲ್ಲ. ಒಂದು ರೆಡ್ ಕಾರ್ಡ್ ಆದಮೇಲೆ ಹೇಗೆ ಸಬ್ಸ್ಟಿಟ್ಯೂಟ್ಗಳು ಬಂದರೂ ಕೂಡ ಅದು ವರ್ಕ್ ಆಗಲಿಲ್ಲ. ಸೊ ಸ್ಪೇನ್ ಹುಡುಗರು ಅವರ ಚಾಕಚಕ್ಯತೆ, ಅಟ್ಯಾಕಿಂಗ್ ಮೋಡ್ನಲ್ಲಿ ಹೋಗ್ತಾಯಿದ್ರು. ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಅರ್ಜೆಂಟೀನಾ ತುಂಬ ರೆಫ್ರಿ ಹತ್ರ ಜಗಳ ಆಡೋದು, ಬಿದ್ದು ಅಲ್ಲಿ ಪಾಯಿಂಟ್ಸ್ಗಳನ್ನು ಅಥವಾ ಅಲ್ಲಿ ಏನೇನು ಅಡ್ವಾಂಟೇಜ್ಗಳನ್ನು ತಗೊಳ್ಬೋದು, ಆ ಒಂದು ಪ್ರಯತ್ನದಲ್ಲಿ ಹೆಚ್ಚು ಬ್ಯುಸಿ ಆಯಿತು ಅಂತ ಅನಿಸ್ತು ಅರ್ಜೆಂಟೀನಾ. ಸೊ ಬಟ್ ಸ್ಪೇನ್ ನೋಡಿ, ಅವರು ಎಂಬಾಪೆ ಟೀಮನ್ನು ಹೊಡಿತಾರೆ, ಪೋರ್ಚುಗಲ್ ಹೊಡೆದಿದ್ದಾರೆ, ಕ್ರಿಸ್ಟಿಯಾನೋ ರೊನಾಲ್ಡೋ ಟೀಮನ್ನು, ಹಾಗೆ ಮೆಸ್ಸಿ ಅವರ ಟೀಮನ್ನು ಹೊಡೆದು ಚಾಂಪಿಯನ್ ಆಗಿದ್ದಾರೆ. ಇಡೀ ಒಂದು ಟೂರ್ನಮೆಂಟಲ್ಲೇ ಒಂದೇ ಒಂದು ಗೋಲನ್ನು ಕೊಟ್ಟಿರುವಂಥ ತಂಡ ಈ ಸ್ಪೇನ್ ಟೀಮ್. ಸೊ ದೇ ವರ್ ಡಿಸರ್ವಿಂಗ್ ಚಾಂಪಿಯನ್ಸ್ ಅಂತ ಅನಿಸ್ತು. ಅರ್ಜೆಂಟೀನಾ ಆ ಒಂದು ಸ್ಪಾರ್ಕನ್ನು ತೋರಿಸಿದ್ರೆ ಖಂಡಿತ ಅವರಿಗೆ ಗೆಲ್ಲುವಂಥ ಎಲ್ಲ ಚಾನ್ಸ್ ಇತ್ತು. ಇದನ್ನು ಅರ್ಜೆಂಟೀನಾ ಫ್ಯಾನ್ಸ್, ಮೆಸ್ಸಿ ಫ್ಯಾನ್ಸೇ ಒಪ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಅರ್ಜೆಂಟೀನಾದ ಪರ್ಫಾರ್ಮೆನ್ಸ್ ನನಗೂ ವೈಯಕ್ತಿಕವಾಗಿ ನಾನೇನೋ ನಿರೀಕ್ಷೆ ಮಾಡಿದ್ದೆ. ಬಟ್ ಅದು ಯಾವುದೂ ಕೂಡ ಇಲ್ಲಿ ಕಾಣಿಸ್ಲಿಲ್ಲ. ಒಂದು
ಕಿಚ್ಚೇ ಕಾಣಿಸ್ಲಿಲ್ಲ ಅಂತ ಅನಿಸ್ತು ಅರ್ಜೆಂಟಿನಾ ಆಟಗಾರರಲ್ಲಿ. ಸೊ ನಿಮಗೆ ಎಲ್ಲಿ ಮ್ಯಾಚ್ ಮಿಸ್ ಆಯಿತು? ಅರ್ಜೆಂಟಿನಾ ಒಂದು ಡಿಫೆನ್ಸಿವ್ ಮೋಡ್ ಹೋಗಿದ್ದು ಸರಿಯಾಗಲಿಲ್ವಾ? ನನಗೆ ಒಂದು ಹಂತದಲ್ಲಿ ಅನಿಸ್ತಾ ಇತ್ತು ಇವರು ಗೋಲ್ಗೆ ಟ್ರೈ ಮಾಡಲ್ಲ, ಅವ್ರನ್ನೂ ಬಿಡಲ್ಲ, ನಾವು ಹೊಡೆಯಲ್ಲ. ಆದರೆ ಏನಾದರೂ ಫೈನಲಲ್ಲಿ ಪೆನಾಲ್ಟಿ ಏನಾದರೂ ಹಿಂದೆ ಎಲ್ಲ ಬ್ರೆಜಿಲ್ 1990 ಬ್ರೆಜಿಲ್ ಹಾಗೆ ಇಟಲಿ ಮ್ಯಾಚ್ ಆಗಿತ್ತು. ಅದಾದಮೇಲೆ ಪೆನಾಲ್ಟಿ ಶೂಟೌಟಲ್ಲಿ 3-2 ಬ್ರೆಜಿಲ್ ವಿನ್ ಆಗುತ್ತೆ. ಸೊ ಆ ಥರದ್ದು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಾ ಮೆಸ್ಸಿ ಅವ್ರನ್ನ? ಪೆನಾಲ್ಟಿಲಿ ಏನಾದರೂ ಆ ಥರ ಒಂದು ನಿರ್ಧಾರ ಬರುತ್ತಲ್ಲ, ಅಂದರೆ ಎಕ್ಸ್ಟ್ರಾ ಟೈಮಲ್ಲೂ ಕೂಡ 0-0 ಇದ್ದರೆ ಪೆನಾಲ್ಟಿ ಮೂಲಕ ಗೆಲುವನ್ನು ಸಾಧಿಸೋದು, ಆ ಥರದ್ದು ಏನಾದರೂ ಆಪ್ಷನ್ ಹೋಗಿದ್ದಾರೆ ಅಂತ ಅನಿಸ್ತಾ ಇತ್ತು. ಸೊ ಎನಿವೇ, ಕಂಗ್ರ್ಯಾಚುಲೇಷನ್ ಸ್ಪೇನ್ ಹಾಗೆ ಯಮಾಲ್ ಎಲ್ರಿಗೂ ಕೂಡ ಒಂದೊಳ್ಳೆ ಫೈಟ್ ನಿಮ್ಮ ಕಡೆಯಿಂದ ಬಂತು. ಈಕ್ವಲಿ ಟಫ್ ಆದಂಥ ಕಾಂಪಿಟೇಷನ್ ಅರ್ಜೆಂಟಿನಾ ಕಡೆಯಿಂದ ಬಂದಿದ್ದರೆ ಈ ಮ್ಯಾಚ್ ಇನ್ನಷ್ಟು ರೋಚಕ ಆಗ್ತಾ ಇತ್ತು. ಬಟ್ ಎನಿವೇಸ್, ಹಾರ್ಡ್ ಲಕ್ ಅರ್ಜೆಂಟಿನಾ ಹಾಗೆ ಮೆಸ್ಸಿ, ಯು ವಿಲ್ ಬಿ ಮಿಸ್ಡ್ ಇನ್ ವರ್ಲ್ಡ್ ಕಪ್. ಸೊ ಮುಂದೆ ಏನಾಗುತ್ತೆ ನೋಡೋಣ. ಹೊಸ ಒಂದು ಎರಾ ಒಂದು ಕಡೆ ಮುಗಿತಾ ಇದೆ ಮೆಸ್ಸಿ ಅವ್ರದ್ದು, ಇನ್ನೊಂದು ಕಡೆ ಯಮಾಲ್ ಅವರ ಎರಾ ಸ್ಟಾರ್ಟ್ ಆಗ್ತಾ ಇದೆ. ಸೊ ಒಂದು ಟ್ರಾನ್ಸಿಷನ್ ಟೈಮ್ ಫುಟ್ಬಾಲ್ನಲ್ಲಿ ಅಂತ ಹೇಳಬೇಕು. ನಮಸ್ಕಾರ.